ನೋಡಿ ಫ್ರೆಂಡ್ಸ್, ಇವತ್ತು ಈ ಮುಳಬಾಗಿಲಿನ ಅತ್ಯಂತ ಪುರಾತನ ಕಾಲವಾದ ಆಂಜನೇಯ ಸ್ವಾಮಿ ಟೆಂಪಲ್ ಅಲ್ಲಿ ಇದೀವಿ. ಇದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಸೇರುತ್ತದೆ. ಇದು ಮುಳಬಾಗಿಲಿನ ಮೈನ್ ಬಸ್ ಸ್ಟ್ಯಾಂಡ್, KRTC ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇರುತ್ತದೆ ಈ ಲೊಕೇಶನ್. ನೀವು ಬಂದು ವಿಸಿಟ್ ಮಾಡಿ. ಇದು ಫುಲ್ಲು ತುಂಬಾ ಪುರಾತನವಾದ ಗುಡಿ ಎಂದು ಹೇಳುತ್ತಾರೆ. ನಾನು ಇವತ್ತು ಫಸ್ಟ್ ಟೈಮ್ ಅನ್ನು ವಿಸಿಟ್ ಮಾಡುತ್ತಿದ್ದೇನೆ. ನೀವು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಅಂಡ್ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಬನ್ನಿ ಬನ್ನಿ ಕ್ಯಾಮ್ರಾಮನ್. ಸರ್, ಈ ಗುಡಿಯನ್ನು ಎಷ್ಟು ದಿನದಿಂದ ನೀವು ವೀಕ್ಷಣೆ ಮಾಡ್ತಿದ್ದೀರಾ ಸರ್? ವಿಸಿಟ್ ಆಗ್ತಿದ್ದೀರಾ? ನಾನ್ ಜ್ಞಾಪಕ ಬಂದಾಗಿಂದ ಸುಮಾರು ಒಂದು 30 years ಇಂದ ನಾವು ಈ ಗುಡಿಯನ್ನು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡುತ್ತಿದ್ದೇನೆ. ಇದರಲ್ಲಿ ಇರುವ ವಿಶೇಷತೆ ಏನು? ತಿರುಪ್ತಿ ಹೋಗ್ಬೇಕಂದ್ರೆ ಇಲ್ಲಿ ಬಂದು ದರ್ಶನ ಮಾಡ್ತಾರೆ. ಇದು ಮೈನ್ ಪಾಯಿಂಟ್. ದರ್ಶನ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ. ಮೂಡಲ ಬಾಗಿಲು ಮುಳಬಾಗಿಲು ಮೂಡನ ಕರ್ನಾಟಕದಲ್ಲಿ ಸೂರ್ಯ ಹುಟ್ಟುವ ಸ್ಥಳ ಇದೆ. ಕರ್ನಾಟಕಕ್ಕೆ ಮೊದಲ ಸೂರ್ಯ ಹುಟ್ಟುವ ಸ್ಥಳ ಇದೆ ಪೂರ್ವ ಕಡೆ ಮುಳಬಾಗಿಲು ಇರೋದು. ಕರ್ನಾಟಕಕ್ಕೆ ಇದ್ದೇ ಇರೋದು. ನಿಂತ್ಕೊಂಡ್ರೆ ಬೆಳಿಗ್ಗೆ ಸೂರ್ಯ ಹುಟ್ಟೋದು ಗೊತ್ತಾಗುತ್ತೆ. ಬೆಳಗ್ಗೆ ಸೂರ್ಯ ಹುಟ್ಟೋಗುತ್ತೆ ಆದ್ರೆ ಮಾರ್ನಿಂಗ್ ಕರ್ನಾಟಕ ಎಂಟ್ರೆನ್ಸ್ ಇದೆ ಅಲ್ವಾ ಈ ಕಡೆ, ಆತರ. ಅದರಿಂದ ಮೂಡಲ್ ಬಾಗಿಲು ಅಂತ ಹೆಸರು ಬಂದಿರೋದು. ಮೂಡಲ್ ಬಾಗಿಲು ಆಮೇಲೆ ಮುಳಬಾಗಿಲು ಅಂತ ಆಗಿದೆ. ತಿರುಪತಿ ಹೋಗ್ಬೇಕಾದ್ರೆ ಪ್ರತಿಯೊಬ್ರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಇಲ್ಲಿಂದ ಮುಳಬಾಗಿಲಲ್ಲಿ ಒಂದು ಪುರಾತನವಾದ ಗುಡಿ. ಎಷ್ಟು ವರ್ಷಗಳು ನಿಮ್ಗೆ ತಿಳಿದಂಗೆ? ತುಂಬಾ ಪುರಾತನ ಗುಡಿ ಸರ್. ಎಷ್ಟು ಪುರಾತನ? ನೀವು ಎಷ್ಟು ವರ್ಷ? ನಮಗೆ 70 ವರ್ಷ. ಅದಕ್ಕಿಂತ ಹಿಂದೆ ಇದ್ರ ಬಗ್ಗೆ ಏನಾದ್ರು ವಿಚಾರ ಗೊತ್ತಾ? ಥ್ಯಾಂಕ್ ಯು ಫಾರ್ ದಿ ಇನ್ಫಾರ್ಮೇಶನ್. ಬನ್ನಿ ಕ್ಯಾಮ್ರಾಮನ್, ಇನ್ನ ಜನಗಳನ್ನ ಕೇಳಿ ಇದರ ಇನ್ಫಾರ್ಮೇಶನ್ ಅನ್ನು ತಗೊಳ್ಳೋಣ. ಸ್ವಲ್ಪ ಇದ್ರ ಗುಡಿಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತೀರಾ? ಈ ಗುಡಿಯ ಬಗ್ಗೆ ತೆಲುಗು, ಕನ್ನಡ ಇದ್ರ ಬಗ್ಗೆ ಗೊತ್ತಿಲ್ಲ. ಥ್ಯಾಂಕ್ಸ್. ಬನ್ನಿ, ನಾವು ಪುರಾತನ ಸ್ಥಳದ ಬಗ್ಗೆ ತಿಳಿದುಕೊಳ್ಳಬೇಕು. ನಾನು ಇದರ ಬಗ್ಗೆ ಸ್ವಲ್ಪ ಹೇಳೋದು. ಈ ಒಂದು ಸ್ಥಳ ಏನು ಪುರಾತನ ಕಾಲದಿಂದಲೂ ಅಂತ ಹೇಳ್ತಾರೆ. ಮಹಾನ್ ಏನು ರಾಮಾಯಣ ಕಾಲದಲ್ಲಿ ಸೀತನ ಅಪಹರಿಸಿಕೊಂಡು ಹೋದಾಗ ಅರ್ಜುನ ಪ್ರತಿಷ್ಠಾಪನೆ ಮಾಡುವಂತ ಹನುಮಂತನ ಅಂತ. ಅದೇ ಮಹಾಭಾರತ. ಹೌದು, ಮಹಾಭಾರತ ಪುರಾಣ ಕಾಲದಲ್ಲಿ ಅರ್ಜುನ ಪ್ರತಿಷ್ಠಾಪನೆ ಹನುಮಂತನ ಒಂದು ರೂಪ ಅಂತ ಹೇಳ್ತಾರೆ. ಕಿರಿಯ ಮಧ್ಯಕಾಲದಲ್ಲಿ ಈ ಕಡೆ ಬಂದು ವೆಂಕಟರಾಮ ಇದ್ದಾರೆ, ಈ ಕಡೆ ಗೋವಿಂದರಾಜ್ ಇದ್ದಾರೆ. ಇಬ್ಬರು ಮಧ್ಯದಲ್ಲಿ ಬಂದ ಹನುಮಂತನ ಒಂದು ಪ್ರತಿರೂಪ ಅಂತ ಹೇಳ್ಬೋದು. ಅನೇಕ ಕಾಲದಲ್ಲಿ ಮೊದಲ ಕಾಲದಲ್ಲಿ ಮೈಸೂರು ಕರ್ನಾಟಕ ಅಂತ ಈಗ ಏನಿದೆಯೋ ಈ ಹಿಂದೆ ಮೊದಲು ಮೈಸೂರು ಸಂಸ್ಥಾನ ಅಂತ ಒಂದು ಹೆಸರು. ಮೈಸೂರು ಸಂಸ್ಥಾನದಲ್ಲಿ ಪ್ರಥಮ ದಾರಿಗೆ ಈ ಕಡೆ ಬರ್ಬೇಕಾದ್ರೆ ಮೂಡಲ ಬಾಗಿಲು ಅಂತ ಹೇಳ್ತಾರೆ. ಈಗ ಮುಳಬಾಗಿಲು ಆಗಿದೆ. ಮೈಸೂರು ಸಂಸ್ಥಾನಕ್ಕೆ ಮೊದಲು ನಮ್ಮ ಸೂರ್ಯನ ಕಿರಣಗಳು ನಮ್ಮ ಮೈಸೂರು ಸಂಸ್ಥಾನ ಬೀಳದ ಒಂದು ಕಾರಣಕ್ಕೆ ಮೂಡಲ ಬಾಗಿಲು ಅಂತ ಆಗಿನ ಕಾಲದಲ್ಲಿ ಇದ್ರು. ಮೊದಲಿಗೆ ನಮ್ಮ ಮೂಡಲ ಬಾಗಿಲಿಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ಮೊದಲು ಮುಂದೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತೆ ಹನುಮಂತನ ಒಂದು ಪ್ರತಿರೂಪ. ಈ ಏನು ನಾಡಿಗೆ ದ್ವಾರಪಾಲಕರು ಅಂತಾನೆ ಹೇಳ್ಬೋದು. ದ್ವಾರಪಾಲಕರು ಅಂದ್ರೆ ಆ ಸಂಸ್ಥಾನವನ್ನು ಕಾಪಾಡುವಂತಹ ದೇವರು ಅಂತ. ಆ ಒಂದು ಪ್ರತಿಷ್ಠಾಪಕ್ಕೆ ಅರ್ಜುನ ಪ್ರತಿಷ್ಠಾಪನೆ ಮಾಡುವಂತ ಕಾಲದಿಂದ ಆ ಒಂದು ಕಾಲದಿಂದ ಮತ್ತೆ ಹನುಮಂತನ ಒಂದು ಪ್ರತಿಷ್ಠಾಪನೆ ಇದೆ. ಈ ಒಂದು ಕ್ಷೇತ್ರದಲ್ಲಿ ಪುರಾತನವಾದಂತಹ ಒಂದು ನಮ್ಮ ವೆಂಕಟರಮಣ ಸ್ವಾಮಿ ಇರ್ಬೋದು. ತಿರುಪತಿಯಲ್ಲಿ ಏನು ಸಾಲಿಗ್ರಾಮ ಇದೆಯೋ ಆ ಒಂದು ಅದಕ್ಕಿಂತ ಸೇಮ್ ಈಕ್ವಲ್ ಅಂತ ಹೇಳ್ತೀವಿ. ಆ ಪ್ರತಿರೂಪ ವೆಂಕಟರಮಣ ಸ್ವಾಮಿ ಇದೆ ನಮ್ಮ ದೇವಸ್ಥಾನದಲ್ಲಿ. ಈ ಕಡೆ ಗೋವಿಂದರಾಜರು ತಮ್ಮ ದಕ್ಷಿಣ ಮೂರ್ತಿ ಅಂತಾನೆ ಹೇಳ್ಬೋದು. ಗುರುಲಿ ದತ್ತಾತ್ರೇಯನ ಒಂದು ರೂಪದಲ್ಲಿ ದಕ್ಷಿಣ ಮೂರ್ತಿ ಅಂದ್ರೆ ವೈಕುಂಠ ಏಕಾದಶಿ ದಿನ ನಮ್ಮ ಇಲ್ಲಿ ಏಕಾದಶಿಗೆ ಇಲ್ಲ ಏನು ದಕ್ಷಿಣ ಬಾಗಿಲು ತೆಗಿತಾರೆ. ಆ ಒಂದು ದಿನ ನಮ್ಮ ರಂಗನಾಥ ಸ್ವಾಮಿ ಕೂಡ ದರ್ಶನ ಮಾಡಿಕೊಂಡು ಅನೇಕ ಏನು ಇಲ್ಲಿ ಶತ್ರುಗಳು ಅಂತ ಇರೋದು ಯಾರಿದ್ರೆ ಅವರು ಬಂದು ನಮ್ಮ ಹನುಮಂತನ ಒಂದು ದರ್ಶನ ಪಡೆದ್ರೆ ಬಲಿ ಆಂಜನೇಯ ಅಂತ ಹೇಳ್ತೀವಿ. ಆ ಕಡೆ ಒಂದು ಮುಳಬಾಗಿಲಿನ ಒಂದು ಬಸ್ ಸ್ಟಾಪ್ಗೆ ಗದೆ ಎತ್ಕೊಂಡಿದ್ದಾರೆ ಇದಾರೆ. ಬಲಿ ಹನುಮಂತನ ಅಂತ ಹೇಳ್ತಾರೆ. ಅವ್ರು ಬಂದು ಆರಾಧನೆ ಮಾಡ್ಕೊಂಡ್ರೆ ಶತ್ರು ಸಂಹಾರ ನಾಶ ಆಗತ್ತೆ ಅಂತ ಹೇಳ್ಬಿಟ್ಟು ಗರುಡ ಪುರಾಣದಲ್ಲಿ ಇದನ್ನ ಉಲ್ಲೇಖವಿದೆ. ಆ ಒಂದು ಇದನ್ನ ವಿಶೇಷವಾಗಿ ಸುಮಾರು ಜನ ಇಲ್ಲಿ ಪ್ರತಿದಿನ ನಿತ್ಯಲೂ ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗುವಂಥದ್ದು ಪುರಾತನ ಕಾಲದಲ್ಲಿ ನಡೀತಿರುವಂತದ್ದು ಇದೆ. ಮತ್ತೆ ವಿಶೇಷ ಒಂದು ಏನು ಶ್ರಾವಣ ಮಾಸದಲ್ಲೂ ಕೂಡ ಸುಮಾರು ಭಕ್ತಾದಿಗಳು ಬಂದು ಹೋಗುವಂತದ್ದು ಇದೊಂದು ಪ್ರತಿರೂಪ ಇರುತ್ತೆ. ಮತ್ತೆ ವೈಕುಂಠ ಏಕಾದಶಿ ಮಾದ ದಿನ ಪ್ರತಿದಿನ ಅಂದ್ರೆ ದ್ವಾದಶಿ ಅಂತ ಹೇಳ್ತೀವಿ. ಆ ದ್ವಾದಶದಲ್ಲಿ ವೈಕುಂಠ ಏಕಾದಶಿ ಕೂಡ ಇಲ್ಲಿ ಒಂದು ತೆಗೆಯುವಂತದ್ದು ವಾತಾವರಣದಲ್ಲಿ ಇರುವಂತದ್ದು ಮೊದಲ ಕಾಲದಲ್ಲಿ ಬರುವಂತದ್ದು ಪದ್ಧತಿ. ಮತ್ತೆ ಯುಗಾದಿ ಒಂದು ಪ್ರತಿಯೊಂದು ಉಗಾದಿ ಮತ್ತೆ ಹಿಂದೂಗಳ ಒಂದು ಪ್ರತಿರೂಪ ಮತ್ತೆ ವರ್ಷ ಅಂತ ಹೇಳ್ತೀವಿ. ಹೌದು, ಆಗಿನ ಒಂದು ಕಾಲದಲ್ಲಿ
ಈಗಲೂ ಕೂಡ ಅಂತ ಏನು ನಾವು ಪಂಚಾಂಗ ಪಾರಾಯಣ ಅಂತ ಒಂದು ಮಾಡ್ತಾರೆ ಇಲ್ಲಿ. ಪ್ರತಿ ವರ್ಷ ಕೂಡ ಯುಗಾದಿ ಮುಂದೆ ಅವತ್ತಿನ ದಿನ ಪಂಚಾಂಗ ಪಾರಾಯಣ ಮಾಡ್ತಾರೆ. ಅಂದ್ರೆ ಪಂಚಾಂಗ ಸುಮಾರು 100 ಜನ ಪೂರ್ವಜರು ಕೊಟ್ಟಿರ್ತಾರೆ ಇಲ್ಲಿ. ಅವ್ರು ಪ್ರತಿ ರೂಪ ಫಾರ್ ಎಕ್ಸಾಂಪಲ್ ನೀವು ಬಂದು ಏನು ಕೇಳ್ತೀರಾ, ಈ ವರ್ಷದಲ್ಲಿ ಮಳೆ ಹೆಂಗಾಗತ್ತೆ, ಬರಗಾಲ ಹೆಂಗ್ ಬರುತ್ತೆ, ಇದನ್ನೆಲ್ಲ ಕೂಡ ಪಾರಾಯಣ ಮಾಡೋದು ಸಹಜವಾಗಿರುತ್ತೆ. ಮೊದಲು ಕಾಲದಿಂದಲೂ ಕೂಡ ಮಾಡ್ತಾರೆ. ಈಗಲೂ ಕೂಡ ಪ್ರತಿ ವರ್ಷ ಇಲ್ಲಿ ಪಂಚಾಂಗ ಪಾರಾಯಣ ಇದೆ ಈ ಒಂದು ಕಾಲದಲ್ಲಿ. ತುಂಬಾ ಇತಿಹಾಸ ಇದೆ. ಹೌದು. ನಾನು ಕೇಳ್ಪಟ್ಟಂಗೆ ಇದು ಅಂಜನಾದ್ರಿ ಬೆಟ್ಟ ಗೊತ್ತು. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅಂಜನಾದ್ರಿ ಬೆಟ್ಟ ಅಂತ ಹೇಳಿದ್ರೆ ರಾಮಾಯಣ ಕಾಲದಲ್ಲಿ ಸೀತೆಯನ್ನು ಅಪಹರಿಸಿಕೊಂಡು ಬಂದಾಗ ರಾವಣ ಮತ್ತು ಇದು ಅದು ಹೌದು ಅವ್ರು ತೀರ್ಕೊಂಡಾಗ ಹನುಮಂತನ ಬೆಟ್ಟವನ್ನು ಎಡಗೈಲಿ ಎತ್ಕೊಂಡ್ಬಂದು ಲಕ್ಷ್ಮಣ ಅವರು ಅದು ಬಾಣ ಬಿತ್ತ ಸೇವ್ ಮಾಡೋದಕ್ಕೆ ಬಂದಾಗ ಆಕೆಯನ್ನ ಏನು ತೀರ್ಸ್ಕೊಂಡು ಹೋಗಿರ್ತಲ್ವ ಅವ್ರು ಬದುಕೊಳ್ಳೋದಕ್ಕೆ ಹನುಮಂತ ತನ್ನ ಪ್ರತಿರೂಪನ ಎತ್ಕೊಂಡ್ಬಂದು ಆ ಬೆಟ್ಟದಲ್ಲಿರುವಂತ ಸಂಜೀವನ ತೆಗೆದು ಬದಿಸಿ ಆ ಬೆಟ್ಟನ ಎಸರಿದಾಗ ಅದು ಉಲ್ಟಾ ಬಿದ್ದಿದೆ ಅಂತ ಹೇಳ್ತಾರೆ ನಮ್ಮ ಪೂರ್ವಿಕರಲ್ಲಿ. ನಾವು ಬರುವಾಗ ಅದ್ರ ಇನ್ಫಾರ್ಮೇಶನ್ ಕೇಳಿದ್ರೆ ಎಲ್ಲರೂ ಹಾಗೆ ಹೇಳ್ತಾರೆ. ಅದು ನಿಜನೇ ಸರ್? ಬೇರೆ ಯಾವ ದೇವರು ಇದಾರೆ ಗೊತ್ತಿಲ್ಲ. ತ್ರಿಶೂಲ 3 ನಾಮಗಳು ಮಾತ್ರ ಕಾಣಿಸಿದೆ. ಮೋಸ್ಟ್ಲಿ ಹನುಮಂತನ ಒಂದು ರೂಪ ಇರಬಹುದು. ಆ ಕಡೆ ಮತ್ತೆ ಗಣಪತಿ ವಿಗ್ರಹ ಇದೆ ಕೊಡುಮಲೆ ಅಂತ, ಅದು ಫೇಮಸ್. ಹೌದು. ಸಾಲಿಗ್ರಾಮದಲ್ಲಿ ಇಡೀ ವರ್ಲ್ಡ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಪ್ರಪಂಚದಲ್ಲಿ ಸಾಲಿಗ್ರಾಮಗಳು ಎರಡೇ, ಒಂದು ತಿರುಪತಿಯಲ್ಲಿದೆ ಮತ್ತೆ ನಮ್ಮ ಕೊಡುಮಲೆಯಲ್ಲಿ ಏನು ನಮ್ಮ ಗಣಪತಿ ದೇವಸ್ಥಾನ ಸಾಲಿಗ್ರಾಮ ಎರಡೇ ಇರುವಂತದ್ದು. ತುಂಬಾ ಶ್ರೇಷ್ಠವಾದಂತಹ ದೇವಸ್ಥಾನಗಳಲ್ಲಿ ಅವೆರಡು ಇದೆ ನಮ್ಮ ಪುರಾತನ ಪ್ರಕಾರದಲ್ಲಿ. ಏನಾದ್ರು ಮಾಹಿತಿ ಹೇಳೋದಿದೆಯಾ? ನನ್ಗೆ ಗೊತ್ತಿರೋ ಮಾಹಿತಿ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ನಿಮ್ ಹೆಸರು ಸರ್? ಡಾಕ್ಟರ್ ರೈಸ್ ಬಾಬು ಅಂತ ಹೇಳ್ಬೇಕು. ಡಾಕ್ಟರ್ ರೈಸ್ ಬಾಬು ಯಾವ ನಮ್ದು ಇಲ್ಲೇ ಪಾರಂಪರಿಕ ವೈದ್ಯರದ್ದು ನಾವು ನಮ್ಮ ಮುಳಬಾಲ್ ಥ್ಯಾಂಕ್ ಯು. ಬನ್ನಿ ಕ್ಯಾಮ್ರಾ. ಮತ್ತೆ ಯಾರಾದ್ರೂ ಕೇಳೋದು ಇದೆಯಾ? ಬನ್ನಿ ನಾವು ಪೂಜಾರಿಯನ್ನ ಕೇಳಿದ ತಿಳ್ಕೊಳ್ಳೋಣ. ಇದನ್ನು ಕವರ್ ಮಾಡಿ. ಈಗ ನೋಡಿದ್ರೆ ಆಂಜನೇಯ ಸ್ವಾಮಿ ಮೈನ್ ಟೆಂಪಲ್ ಇದೆ, ಬಟ್ ಕ್ಯಾಮ್ರಾ ಅಲೋ ಇಲ್ಲ ಅಂತ ಅದರಿಂದ ಹೋಗೋದಕ್ಕೆ ಆಗೋದಿಲ್ಲ. ಇದು ಗುಡಿಯನ್ನು ಫುಲ್ ಕವರ್ ಮಾಡ್ತೀವಿ, ನೋಡ್ತೀವಿ. ಅತ್ಯಂತ ಪುರಾತನವಾದ ಗುಡಿ ಅಂತ ಹೇಳುತ್ತಿದ್ದಾರೆ. ಬನ್ನಿ ಅಲ್ಲಿ ಹೋಗಿ ಪುರೋಹಿತರಿದ್ದಾರೆ, ಅವರು ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಡ ಸುಡ್ತಿರೋಣ ಆಯ್ತಾ? ಮನೆ ಫ್ರೆಂಡ್ಸ್, ಈ ಗುಡಿಯನ್ನು ನೋಡು. ಆಂಜನೇಯ ಸ್ವಾಮಿ ಇಲ್ಲಿ ಮಕ್ಕಳೆಲ್ಲ ಆಟ ಆಡುತ್ತಿದ್ದಾರೆ. ವಾತಾವರಣ ಅಂತೂ ಪೀಸ್ ಆಗಿದೆ ಫ್ರೆಂಡ್ಸ್. ಇದು ಪೀಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಗುಡಿ ಅಂತ. ಅಲ್ಲಿ ಯಾವ್ದೋ ಪೂಜೆ ಮಾಡ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನಾಗದೇವತೆಗೆ ಪೂಜೆ ಮಾಡುತ್ತಿದ್ದಾರೆ. ಹಾಗೆ ನೋಡುವುದು
ಏನು ಮಾಡುತ್ತೀವಿ ಪೂಜೆ ಅಂದ್ರೆ ಪೂಜೆ ಸ್ವಲ್ಪ ಇನ್ಫಾರ್ಮೇಶನ್ ಮಾತಾಡಿದ್ವಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಏನಾದ್ರು ಕೊಡ್ತೀರಾ? ಬಟ್ ಈ ಪೂಜೆನ ಏನಂತಾರೆ? ಅಲ್ಲಿ ಹುಟ್ಟಿದೆಯಾ? ಓಕೆ ಬನ್ನಿ ಫ್ರೆಂಡ್, ಇಲ್ಲಿ ಪೂಜೆ ಮಾಡುತ್ತಿದ್ದಾರೆ ನೋಡಿ. ಹಳೆಯ ಟ್ರೆಡಿಷನಲ್ ಗುಡಿ ಇದು. ಬನ್ನಿ 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 ಫ್ರೆಂಡ್. ಗುಡಿಯಲ್ಲಿ ಗೋವುಗಳನ್ನು ಸಾಕುತ್ತಿದ್ದಾರೆ. ಇದು ಎಂತ ಒಳ್ಳೆಯ ವಾತಾವರಣ. ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ನಾನು ನಿನ್ನ ತ್ರಿಶೂಲ್ ಬಾಬು. ಶೇರ್, ಲೈಕ್, ಸಬ್ಸ್ಕ್ರೈಬ್, ವಾಚ್ ಮೋರ್ ವಿಡಿಯೋಸ್. ಇದನ್ನು ಸಬ್ಸ್ಕ್ರೈಬ್ ಆಗಿ.